ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಜಯ ಕಿಚನ್. ಇವತ್ತು ಟೊಮಟೊ ಬಾತ್ ಮಾಡೋಣ ಅಂತ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಡ, ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಸಾಕು. ಹೆಂಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಇವಾಗ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೋಣ. ನಾನು 4-5 ಜನಕ್ಕೆ ಬೇಕು ಅಂತಂದ್ಬಿಟ್ಟು ಒಂದು ಸ್ವಲ್ಪ 100 ಗ್ರಾಮ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಪಲಾವ್ ಎಲೆ, ಸೋಂಪು, ಚಕ್ಕೆ, ಲವಂಗ, ಕಸ್ತೂರಿ ಮೇಥಿ ಹಾಕಿದ್ದೀನಿ. ಆಮೇಲೆ ಈರುಳ್ಳಿ ಉದ್ದುದು ಕಟ್ ಮಾಡ್ಕೊಂಡಿದ್ದೀನಲ್ಲ, ಒಂದು 5-6 ಈರುಳ್ಳಿ ಹಾಕಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಎರಡು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಸುಮ್ಮನೆ ಒಗ್ಗರಣೆಗೆ ಅಷ್ಟೇ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಬಟಾಣಿ ನೆನೆಸಿದ್ದೆ, ಬಟಾಣಿ ಹಾಕ್ತಾಯಿದ್ದೀನಿ. ಹಸಿ ಬಟಾಣಿ ಇದ್ರೂ ಇನ್ನೂ ಚೆನ್ನಾಗಿರುತ್ತೆ. ನಾನು ಹಸಿ ಬಟಾಣಿ ಸಿಗಲಿಲ್ಲ, ಒಂದು ಬಟಾಣಿನೇ ನೆನೆಸಿದ್ದೆ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ಇವಾಗ ನಾನು ಟೊಮೊಟೊನ ರುಬ್ಬಕ್ಕೆ ಜಾಸ್ತಿ ತೊಗೊಂಡಿದ್ದೀನಿ, ಒಗ್ಗರಣೆಗೆ ಒಂದು ತೊಗೊಂಡಿದ್ದೀನಿ ಅಷ್ಟೇ. ನೋಡಿ, ಈ ಥರ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಜನಕ್ಕೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟಕ್ಕೆ. ನಾನು ಸಣ್ಣಗೆ ತುಂಬ ಹಣ್ಣಾಗಿರೋವು 1-2 ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಅದನ್ನೊಂದು ಸ್ವಲ್ಪ ಬಾಡಿಸೋಣ. ಆಮೇಲೆ ನಾನೇನು ರುಬ್ಕೊಂಡಿದ್ದೀನಲ್ಲ, ನಾನು ಒಂದು 5-6 ಟೊಮೊಟೊ ರುಬ್ಕೊಂಡಿದ್ದೀನಿ. ಟೊಮೊಟೊ ಒಂದು ಸ್ವಲ್ಪ ಅದು ಫ್ರೈ ಆಗಬೇಕು. ಇವಾಗ ನಾವೇನು ರುಬ್ಕೊಂಡಿದ್ವಲ್ಲ ಅದನ್ನು ಅದರೊಳಗೆ ಸೇರಿಸೋಣ. ಒಗ್ಗರಣೆ ಒಳಗಡೆ ಅದನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಬೇಕಂದ್ರೆ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು. ಅಲ್ಲಿವರೆಗೂ ಅದು ನೀಟಾಗಿ ಕುದಿಸೋಣ. ಇವಾಗ ನಾನು ರುಬ್ಬಕ್ಕೆ ಒಣಮೆಣ್ಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ ತೊಗೊಂಡಿದ್ದೀನಿ. ಈರುಳ್ಳಿ ಒಂದೇ ಒಂದು ತೊಗೊಂಡಿದ್ದೀನಿ. 2-3 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಗೆಡ್ಡೆನ. ಅದಷ್ಟು ಹಾಕಿ ರುಬ್ತಾಯಿದ್ದೀನಿ. ಕಾಯಿ ಏನೂ ಹಾಕ್ಕೊಂಡಿಲ್ಲ, ಆಮೇಲೆ ಕೊತ್ತಂಬರಿನೂ ಹಾಕ್ಕೊಂಡಿಲ್ಲ. ಇದಕ್ಕೇನು ಒಂದು ಸ್ವಲ್ಪ ಉಪ್ಪು ಸೇರಿಸಿ ಇನ್ನೊಂದು ಸ್ವಲ್ಪ ಕುದಿಸೋಣ. ನಾವೇನು ಟೊಮೊಟೊ ಇದು ಮಾಡಿದ್ವಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಕುದಿಸಿ ನಾವೇನು ರುಬ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ನೀವು ರುಬ್ಬಕ್ಕೆ ಈ ಥರ ಬ್ಯಾಡಗೆ ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟು ಅಷ್ಟೇ, ನೋಡೋಕ್ಕೂ ಅಷ್ಟೇ ತುಂಬ ಕಲರ್ಫುಲ್ಲಾಗಿ ಬರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಕುದೀಲಿ. ಇವಾಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸೋಣ. ಇವಾಗ ಬಿಸಿನೀರಾದ್ರೂ ನೀವು ಕಾಯಿಸಿಟ್ಕೊಂಡು ಇದು ಮಾಡ್ಬೋದು, ತಣ್ಣೀರಾದ್ರೂ ಇದು ಮಾಡ್ಬೋದು. ಇವಾಗ ನಾವು ನೀರೆಲ್ಲ ಹಾಕಿದ್ಮೇಲೆ ನಾವು ಒಂದು ಸ್ವಲ್ಪ ಧನಿಯಾ ಪುಡಿ, ಚಿಲ್ಲಿ ಪೌಡ್ರು, ಗರಂ ಮಸಾಲ ಹಾಕೋಣ. ಇದು ನಿಮ್ಗೆ ಆಪ್ಷನಲ್ಲು, ಯಾಕೆಂದರೆ ನಾವು ಆಲ್ರೆಡಿ ಎಲ್ಲ ಸೇರಿಸಿದ್ವಿ. ಆದರೂ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಹಾಕಿದ್ದೀನಿ. ಇವಾಗ ಎಲ್ಲ ಆದಮೇಲೆ ಚೆನ್ನಾಗಿ ಕುದೀತಾ ಇದೆ. ಉಪ್ಪು ಖಾರ ಇದ್ದರೆ ನೋಡಿ, ಕರೆಕ್ಟಾಗಿದ್ದರೆ ನೀವು ಅಕ್ಕಿ ಏನು ತೊಳ್ಕೊಂಡಿರ್ತೀರಲ್ಲ ಅದನ್ನು ಸೇರಿಸೋಣ. ಸೇರಿಸಿ ಒಂದು ಕುದಿ ಬರಲಿ, ಚೆನ್ನಾಗಿ ತಿರುಗಿಸ್ಬಿಟ್ಟು ಅದನ್ನು ಮುಚ್ಚಳ ಕ್ಲೋಸ್ ಮಾಡೋಣ. ಒಂದು ಕೂಗಿದ್ರೆ ಸಾಕು. ಅಕಸ್ಮಾತ್ ಇನ್ನೊಬ್ಬೊಬ್ರ ಮನೆ ಇಲ್ಲ 2 ಕೂಗಬೇಕು ಅಂದರೆ ಪರವಾಗಿಲ್ಲ. ನಾನು ಒಂದು ಕೂಗಿಸಿದ್ದೀನಿ. ಇವಾಗ ಚೆನ್ನಾಗಿ ತಿರುಗಿಸ್ಬಿಟ್ಟು ಅದನ್ನು ಮುಚ್ಚಿದ್ರೆ ಒಂದು ಕೂಗು ಸಾಕು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು. ತುಂಬ ಈಸಿಯಾಗೈತೆ. ಇವಾಗ ಬೆಳಗ್ಗೆ ಎದ್ದರೆ ಬಾಕ್ಸಿಗೆ ಏನಪ್ಪ ಮಾಡೋದು ಅಂತಂದರೆ ನಿಜವಾಗ್ಲೂ ತುಂಬ ತರಕಾರಿ ಇಲ್ಲ, ಟೊಮೊಟೊ ಒಂದೈತೆ ಅಂದರೆ ತುಂಬ ಈಸಿಯಾಗಿ ಮಾಡ್ಕೊಳ್ರಿ. ಕಾಯೋನೋ ಅವಶ್ಯಕತೆ ಇರಲ್ಲ. ನೋಡಿ, ಒಂದು ಕೂಗಿದೆ. ಕುಕ್ಕರಲ್ಲಿ ಮಾಡಿದ್ರೆ ಈ ಥರ ಮೇಲೆ ಮಸಾಲೆ ಬಂದುಬಿಡೋದ್ರಿಂದ ನೀಟಾಗಿ ಎಲ್ಲ ತಿರುಗಿಸ್ಬಿಟ್ಟು ಒಂಚೂರು ಕೊತ್ತಂಬರಿ ಹಾಕ್ಬಿಟ್ಟು ಒಂದು 5 ನಿಮಿಷ ಪ್ಲೇಟ್ ಮುಚ್ಚೋಣ. ಒಂದು 2-3 ನಿಮಿಷ ಸಾಕು. ಒಂದು 5 ನಿಮಿಷ ಮುಚ್ಚಿದ್ರೆ ಅದನ್ನೆಲ್ಲ ನಾವು ತಿರುಗಿಸಿರ್ತೀವಲ್ಲ ಅದು ಚೆನ್ನಾಗಿ ಸೇರ್ಕೊಳ್ಳುತ್ತೆ ಅಂತ ಅಷ್ಟೇ. ನೋಡಿ, ಇವಾಗ ಒಂದು 5 ನಿಮಿಷ ಆಗಿದೆ. ಇವಾಗ ಮತ್ತೆ ತಿರುಗಿಸ್ಬಿಟ್ಟು ಎಷ್ಟು ಚೆನ್ನಾಗಾಗಿದೆ ನೋಡಿ. ಟೊಮೊಟೊ ಬಾತ್ ಜಾಸ್ತಿ ಉದುರಾಗೋದ್ರೆ ಚೆನ್ನಾಗಿರಲ್ಲ, ಒಂದು ಸ್ವಲ್ಪ ಬೆಂದಿರ್ಬೇಕನ್ನ, ಆವಾಗಲೇ ಒಂದು ಸ್ವಲ್ಪ ಮಸಾಲೆ ಇದ್ರೇ ಟೊಮೊಟೊ ಬಾತ್ ತುಂಬ ಚೆನ್ನಾಗಿರೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗಿತ್ತು. ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಹಾಕಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಈಸಿ ರೆಸಿಪಿ. ತುಂಬ ಇರಪ್ಪ ಅರ್ಧ ಗಂಟೆ 1 ಅವರ್ ಅಂತೇನಿಲ್ಲ. ಅಡುಗೆ ಮನೆ ಹೋಗಿ ಸ್ಟವ್ ಹತ್ರ ನಿಂತ್ಕೊಂಡು ಟೊಮೊಟೊ ಇದೆಲ್ಲ ಇದ್ದರೆ ಸಾಕು, ಪಟ ಅಂತ ಮಾಡ್ಕೊಂಡ್ಬಿಡ್ಬೋದು. ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಹಾಕಿ.